ಅವರು ಹೊರಗೆ ಹೋದ್ರು. ಮತ್ತೆ ಅವಳ ಹಿಂದೆ ಡಾನ್ ಕಂಚೆಲಾಲ್ ಇದ್ದಾನೆ. ಬನ್ನಿ, ಡಾನ್ ಅನ್ನು ಹಿಡಿಯೋಣ, ಪ್ರಮೋಷನ್ ಸಿಗುತ್ತೆ. ಬನ್ನಿ, ಬೇಗ ನೀವ್ರ ಹಳ್ಳಿಗೆ ಬಿಡು. ಬೂಸ್ ಗ್ಯಾಂಗ್ ನ ಬೇರೆಯವ್ರನ್ನ ಕೂಡ ಕರೀರಿ. ಅವರನ್ನ ಹೊಡೆದು ಬಡ್ದು ಗನ್ ಕಿತ್ಕೊಳ್ಳೋಣ. ಇಲ್ಲ, ಅವ್ರ ಮೇಲೆ ಯಾರು ಕೈ ಮಾಡಬಾರ್ದು. ಅವಳು ಅಮ್ಮನ್ ರೀತಿ. ಬಾಸ್, ಇವಳು ಅಮ್ಮನ್ ರೀತಿ, ಅಮ್ಮ ಅಲ್ವಲ್ಲ. ಅಮ್ಮ ಅನ್ನಿಸ್ತಾಳೆ. ಫೀಲ್ ಮಾಡು, ಫೀಲ್. ಕಂಚೆಲಾಲ್, ಅದೇನ್ ಫೀಲ್ ಮಾಡ್ಬೇಕೋ ಜೈಲಲ್ಲಿ ಫೀಲ್ ಮಾಡ್ಕೋ. ಕಂಚೆಲಾಲನ್ನ ಅರೆಸ್ಟ್ ಮಾಡೋದು ಕಷ್ಟ ಮಾತ್ರ ಅಲ್ಲ, ಅಸಾಧ್ಯ. ಹೊಡೀರಿ ಎಲ್ರನ್ನ. ಅರೆ, ಆ ಗುಂಡ ಪಾಂಡ ಸಾಹೇಬ್ರಿಗೆ ಹೊಡಿತಿದ್ದಾರೆ. ಬನ್ನಿ. ಅರೆ, ಏನಾದ್ರೂ ವೈಯಕ್ತಿಕ ದ್ವೇಷ ಇದೆಯಾ ನನ್ನ ಮೇಲೆ? ಬೆಳಿಗ್ನಿಂದ 3 ಸರಿ ಹೊಡೆದಿದ್ದೀರಿ. ನೀನು ಪೆಟ್ಟು ತಿನ್ನೋ ಕೆಲಸ ಯಾಕೆ ಮಾಡ್ತೀಯಾ? ತಗೋ. ಪಾಂಡ ಸಾಹೇಬ್ರೆ, ನೀವು ಚೆನ್ನಾಗಿದ್ದೀರಲ್ವಾ? ಅರೆ, ಇಲ್ಲಿಂದ ಓಡೋಗುವ. ಇವರು ಬಹಳ ಹೊಡಿತಾರೆ. ಈ ಗುಂಡರನ್ನ ಠಾಣೆ ಕರ್ಕೊಂಡೋಗಿ, ಇನ್ಸ್ಪೆಕ್ಟರ್ ಪಾಂಡರನ್ನು ಹಾಸ್ಪಿಟಲ್ಗೆ. ಬೇಗ ನಡಿ, ಮಧ್ಯಾಹ್ನ ಆಯ್ತು. ಅಜ್ಜಿನ ಬಲ್ಲಿಪುರ ಗ್ರಾಮಕ್ಕೆ ಬಿಟ್ಟು ಬರೋಣ. ಇವ್ರನ್ನ ಹಿಂಬಾಲಿಸಿ ಅವಕಾಶ ಸಿಕ್ಕಿದ ಕೂಡ್ಲೆ ಆ ಡಾಟ್ ಗನ್ನ ತಗೊಳ್ಳೋಣ. ನಡೀರಿ. ಹಾಗಲ್ಲ, ಅವರು ನಮ್ಮನ್ನ ಗುರ್ತಿಸ್ತಾರೆ. ಬಲ್ಲೂಪುರ್ ಹೋಗ್ತಿದ್ದಾರೆ ಇವರು. ನಾವು ವೇಷ ಬದಲಿಸ್ಕೊಂಡು ಹೋಗ್ಬೇಕಿದೆ. ಆದ್ರೆ ನೆನ್ಪಿಟ್ಕೊಳ್ಳಿ, ಅಮ್ಮನಿಗೇನು ಆಗ್ಕೂಡ್ದು. ಇದು ನನಗೆ ತಿಳಿಯಿತು. ಮುಂದೆ 5 ಸ್ಟಾರ್ ಡಾಬಾ ಬರುತ್ತೆ. ನಂತರ ಸೇತುವೆ ಬಳಿ ನನ್ನ ಹಳ್ಳಿಯ ರಸ್ತೆ ಇದೆ ಮಗ. 5 ಸ್ಟಾರ್ ನಂತರವಾ ಅಥವಾ ಡಾಬಾದ ನಂತರವಾ? 5 ಸ್ಟಾರ್ ನ ನಂತರ. ಡಾಬಾದ ಹೆಸರು 5 ಸ್ಟಾರ್ ಕಣೋ. ಅಲ್ಲಿಯೇ ಬಿಟ್ಟು ಬಿಡಿ. ಅಲ್ಲಿಂದ ನಡ್ಕೊಂಡು ಹೋಗ್ಬೇಕಾಗುತ್ತೆ, ರಸ್ತೆ ಇಲ್ಲ. ಹಸಿವಾಗ್ತಿದೆ, ಡಾಬಾದಲ್ಲಿ ಇಳಿದು ತಿಂಡಿ ತಿನ್ನೋಣ. ಎನಿ ಡೌಟ್? ಬೌಸ್, ನಾವು ರೈತರಾಗಿದ್ದಾದ್ರೂ ಯಾಕೆ? ಅರೆ, ಯಾಕಂದ್ರೆ ಇದು ಹಳ್ಳಿ ಪ್ರದೇಶ. ಎಲ್ರಿಗೂ ಅನ್ನಿಸ್ಬೇಕಿದೆ ನಾವು ರೈತರು ಅಂತ. ಯಾರಿಗೂ ಗೊತ್ತಾಗಬಾರ್ದು ನಾನು ಡಾನ್ ಅಂತ. ನನ್ನಿಂದ ಈ ದೋತಿ ಸಂಭಾಳ್ಸಕ್ ಆಗ್ತಿಲ್ಲ. ಅರೆ, ಸಂಭಾಳಿಸುತ್ತೆ. ನೀನು ಫೀಲ್ ಮಾಡು, ನೀನು ರೈತ ಅಂತ. ಬಾಸ್, ನಾನಂತೂ ಫೀಲ್ ಮಾಡ್ತಿದ್ದೀನಿ ನಾನು ರೈತ ಅಂತ. ಆದ್ರೆ ಈ ದೋತಿ ಫೀಲ್ ಮಾಡ್ತಿಲ್ಲ. ಶಟಾಪ್. ನಾನು ಡಾನ್. ನಾನೇನ್ ಹೇಳ್ತೀನೋ ಅದನ್ನ ಮಾಡ್ಬೇಕಾಗತ್ತೆ. ಇಲ್ದಿದ್ರೆ ಈಗ ನನ್ನ ಮಾತನ್ನ ಗಮನವಿಟ್ಟು ಕೇಳು. ನೀನು ಅವ್ರ 4 ಗಮನ ಬೇರೆ ಕಡೆ ಮಾಡು. ನಾನು ನಿಧಾನವಾಗಿ ಆ ಬ್ಯಾಗ್ ನ ಕದ್ದು ಹೊಡೋಗ್ತೀನಿ. ಮತ್ತೆ ನನಗೆ ಡಾಟ್ ಗನ್ ಸಿಕ್ಕಿ ಬಿಡುತ್ತೆ. ಅರೆ ಎಂತ ಬಾಸ್, ನೀವು ಡಾನ್ ಕದ್ದು ಮುಚ್ಚಿ ಕಳ್ಳತನ ಮಾಡ್ತೀರಾ? ಹೊಡೆದಾಟೆ ಮಾಡೋಣ. ಅವಳು ಅಮ್ಮನ್ ರೀತಿ ಕಾಣಿಸ್ತಾಳೆ. ಸೇಮ್ ಹೊಡಿತಾಳೆ. ಅವಳಿಗೆ ಏನು ಮಾಡ್ಲಿಕ್ಕೆ ಆಗಲ್ಲ. ಬಾಸ್, ಮೊದಲು ಕಂಟ್ರೋಲ್ ಮಾಡ್ಕೊಳ್ಳಿ, ಆಮೇಲೆ ಕಳ್ತನ ಮಾಡಿ. ಅವರನ್ನ ನಾವು ಸಂಭಾಳಿಸ್ತೀವಿ. ಅಜ್ಜಿ, ನೀವ್ ಇಲ್ಲಿ ಕೂತ್ಕೊಳ್ಳಿ, ನಾವು ತಿಂಡಿ ತರ್ತೀವಿ. ತಿನ್ನೋಕೇನಿದೆ? ದಾಲಿದೆ, ರೋಟಿ ಇದೆ. ಮತ್ತೆ ಅರೆ ಮತ್ತೇನಂದ್ರೆ, ದಾಲಿದೆ, ರೋಟಿ ಇದೆ. ಮತ್ತೆ ಇಷ್ಟೊಂದು ಪಾತ್ರದಲ್ಲಿ ಏನಿದೆ?
ಓ ಅದು ಅದಂತೂ ಖಾಲಿ ಇದೆ. ಅದೊಂದು ಶೋಗೋಸ್ಕರ ಇಟ್ಟಿದ್ದು. ನಿಮ್ಗೆ ಹೇಳಿ ಏನ್ ಬೇಕು ಅಂತ. ನೀನು ಹೇಳೋದ್ ನೋಡಿದ್ರೆ ನಿನ್ನಲ್ಲಿ 100 ಆಪ್ಷನ್ ಇರೋ ಹಾಗೆ ಅನಿಸ್ತಿದೆ. ಚಪಾತಿ ಪಲ್ಯ ಇದ್ರೆ ಅದನ್ನೇ ಕೊಡು. ಎನಿ ಡೌಟ್? ಆಯ್ತು ಅಣ್ಣವರೇ, ನೀವು ಅಲ್ಲಿ ಹೋಗಿ ಕೂತ್ಕೊಳ್ಳಿ, ನಾನು ಈಗ ಬಂದೆ. ನೀವೇ ತಗೊಂಬಂದ್ರ ಇಲ್ಲಿ ಯಾರು ಕೆಲಸ ಮಾಡ್ಲಿಕ್ಕೆ ಜನ ಇಲ್ವಾ? ನಿಮಗೇನು ರೋಟಿ ತಿನ್ಬೇಕಾ ಅಥವಾ ಕೆಲಸ ಮಾಡುವವರನ್ನು ತಿನ್ಬೇಕಾ? ರೊಟ್ಟಿ ತಿಂದು ತಣ್ಣಗಾಗಿ ಹೋಗುತ್ತೆ. ಮೇಲೆ ಹೇಳು, ಇಲ್ಲಿ ನಾ ಕೂತ್ಕೊಳ್ಬೇಕಿದೆ. ಅರೆ, ನೀನು ವೇಷ ಬದಲಿಸ್ಕೊಂಡು ಪೆಟ್ಟು ತಿನ್ನಕ್ ಬಂದ್ಯಾ? ಹನಿ ಏನ್ ಮಾತಾಡ್ತಿದ್ದಿ? ತಮ್ಮ ಗುರ್ತಿಡಿಲಿಲ್ವಾ? ಇವನು ಅವನೇ. ಬೆಳಗಿಂದ 3 ಸಲ ಪೆಟ್ಟು ತಿಂದಿದ್ದಾನೆ. ವೇಷ ಬದಲಾಯಿಸೋಕೆ ನಾವು ಎಷ್ಟೊಂದು ಕಷ್ಟಪಟ್ಟಿದ್ವಿ, ಮತ್ತೆ ನೀನು ಒಂದೇ ಸರಿ ಕಂಡುಹಿಡಿದು ಬಿಟ್ಟೆ. ನಿನಗೆ ನಮ್ಮಿಂದ ಪೆಟ್ಟು ತಿನ್ನೋದು ಅಭ್ಯಾಸ ಆಗೋಗಿದೆ. ಎನಿ ಡೌಟ್? ಅಜ್ಜಿ, ನಿಮ್ಮ ಬ್ಯಾಗ್ ಸಂಭಾಳಿಸ್ಕೊಳ್ಳಿ. ಇವ್ರು ನಿಮ್ಮಿಂದ ಬ್ಯಾಗ್ ಕದಿಯೋಕೆ ಬಂದಿದ್ದಾರೆ. ತಮ್ಮ, ಇವನು ಕಿಸಾನ್ ಆಗಿಕೊಂಡು ಬಂದಿದ್ದಾನೆ. ಈಗ ಹೊಡೆದು ಇವ್ರ ಹತ್ರ ನಾವು ನಿಶಾನೆ ಬರಿಸೋಣ. ಅರೆ ಓಡಿ! ಅರೆ ಓಡಿ! ಇವ್ರುಗಳು ತುಂಬಾ ಹೊಡಿತಾರಪ್ಪ. ಓಡಿ! ಪೂರ್ತಿ ತಿಂಡಿ ಹಾಳು ಮಾಡಿದೆ. ಅದೇ ಹೊಡ್ತ ಅಮ್ಮ. ಅರೆ ಮಗ, ನೀನು ಇಲ್ಲಿ? ಹಾ, ಇಲ್ಲಿಂದಲೇ ಹೋಗ್ತಿದ್ದೆ, ನೀವು ಕಾಣಿಸಿದ್ರಿ, ಮತ್ತೆ ಬಂದೆ. ಎಷ್ಟು ಮುದ್ದಾಗಿದ್ಯಾ. ಅಜ್ಜಿ ನಡೀರಿ, ಆ ಗುಂಡ ಓಡಿ ಹೋದ್ರು, ಆದ್ರೆ ಮತ್ತೆ ಬರ್ಬೋದು. ಬನ್ನಿ, ಬೇಗನೆ ಹಳ್ಳಿ ಸೇರೋಣ. ಇವ್ರ್ಯಾರು ಮುಖದಲ್ಲಿ ದಾಳಂಟಿಸ್ಕೊಂಡು ಕೂತಿದ್ದಾರೆ? ನನ್ನ ಮಗನಾಗಿದ್ದಾನೆ. ನನ್ನ ನೋಡಿ ಭೇಟಿ ಆಗೋಕೆ ನಿಂತ. ನಿಮ್ಮನ್ನ ಭೇಟಿ ಮಾಡಿ ಖುಷಿ ಆಯ್ತು. ಬನ್ನಿ ಅಜ್ಜಿ, ಕಾಡಲ್ಲಿ ನಡ್ಕೊಂಡು ಹೋಗ್ಬೇಕು. ಬಲ್ಲುಪುರ್ ತಲುಪೋಕೆ ಟೈಮ್ ಆಗುತ್ತೆ. ಸಿಕ್ತ ಡಾಟ್ ಗನ್. ಹೌದು. ಇಲ್ಲ, ಆದ್ರೆ ಅವರು ಕಾಡಿನ ರಸ್ತೆಯಲ್ಲಿ ಬಲ್ಲುಪುರ್ ಹೋಗ್ತಿದ್ದಾರೆ. ಅಲ್ಲಿ ಗನ್ ಕಿತ್ಕೊಳ್ಳೋದು ಸುಲಭವಾಗುತ್ತೆ. ಅರೆ ಎಷ್ಟು ಹೊಡಿಸ್ತೀರಾ ಬಾಸ್? ಬೆಳಗ್ಗೆಯಿಂದ ಹೊಡಿತಾನೆ ಇದ್ದಾರೆ. ಅರೆ, ನೀವು ಡಾನ್ ಕಂಚಿಲಾಲ್ ಇದ್ದೀರಿ. ಹೊಡೆದು ಬಡ್ದು ಕಿತ್ಕೊಳ್ಳಿ. ಯಾರೇ ಡಾನ್ ಅಮ್ಮನ ಮೇಲೆ ಅಟ್ಯಾಕ್ ಮಾಡೋದಿಲ್ಲ. ನಡೀರಿ, ಈಗ ನಾವು ಅವರನ್ನ ಬಲ್ಲುಪುರದಲ್ಲೇ ಹಿಡಿಯೋಣ. ಹಲೋ ಪೊಲೀಸ್ ಸ್ಟೇಷನ್. ಹಾ, ಡಾನ್ ಕಂಚಿಲಾಲ್ ಬಲ್ಲೇಪುರ ಹೋಗ್ತಾ ಇದ್ದಾರೆ. ಅಜ್ಜಿ, ಇನ್ನೆಷ್ಟು ದೂರ ಇದೆ? ಸ್ವಲ್ಪನೇ ದೂರ ಮಗ. ಬಬ್ಲು ನನ್ನನ್ನ ನೋಡಿದ್ರೆ ಖುಷಿ ಆಗ್ತಾನೆ. ಅಜ್ಜಿ ತನ್ನ ಮೊಮ್ಮಗು ಬಬ್ಲುವನ್ನ ತುಂಬಾ ಪ್ರೀತಿಸ್ತಾಳೆ. ಎನಿ ಡೌಟ್? ಅಜ್ಜಿ, ನಿಮ್ಮ ಹಳ್ಳಿ ಈ ದೇಶದಲ್ಲೇ ಇದೆಯಲ್ಲ? ಹಾ, ಈ ದಟ್ಟ ಕಾಡಿನ ನಂತರ ಅಷ್ಟೇ. ಅಜ್ಜಿ ಬಂದ್ಲು. ಅರೆ ಬಾಬ್ಲು, ನನ್ನ ಬಾಬ್ಲು. ಅಜ್ಜಿ, ಎಲ್ಲಿಗೆ ಹೋಗಿದ್ದಿ? ನಿನಗಾಗಿ ಎಷ್ಟು ಹುಡುಕಾಡಿದ್ವಿ. ನೀವು ಕಾಣೆ ಆಗಿದ್ದೀರಿ ಅಂತ ನಾವು ಪೊಲೀಸಲ್ಲಿ ಕಂಪ್ಲೇಂಟ್ ಕೊಟ್ವಿ. ಒಳ್ಳೇದಾಯ್ತು ನೀನ್ ಸಿಕ್ಕಿದ್ದು. ನಿನ್ ಗೊತ್ತಾ, ಟೆನ್ಷನ್ ಇಂದ ನಾನು ಬೆಳಿಗ್ಗೆಯಿಂದ ತಿಂಡಿ ತಿಂದಿಲ್ಲ. ಇಡೀ ಹಳ್ಳಿಯೇ ಹುಡುಕ್ತಾ ಇದ್ದೆ ನಿನಗಾಗಿ. ಅರೆ ಮಗ, ನಾನು ಬಲ್ಲಿಪುರಲ್ಲಿ ಕಾಣೆ ಆದ್ರೆ ಬಲ್ಲುಪುರಲ್ಲಿ ಹೇಗೆ ಸಿಗ್ತೀನಿ? ಎಷ್ಟು ಮುಗ್ಧ ಕಣ ನೀನು ಬಬ್ಲು. ಇವನ ಬಬ್ಲು, ನಾನಂದೆ ಯಾವ್ದೋ ಮಗು ಇರ್ಬೇಕು ಅಂತ. ಎನಿ ಡೌಟ್? ಹಾ, ನನ್ನ ಮೊಮ್ಮಗ, ನನ್ನ ಪುಟ್ಟ ಕಂದ, ಮುದ್ದು ಕಂದ ಬಬ್ಲು.
ಇವನು ಸಣ್ಣವನ. ಎಷ್ಟು ದೊಡ್ಡ ಇದ್ದಾನಂದ್ರೆ ಬಹಳ ದೊಡ್ಡ ಇದ್ದಾನೆ. ಇವನಿಗೆ ಟಾಯ್ಸ್ ತಗೊಳ್ತಿದ್ದ ಅಜ್ಜಿ. ನೀವು ಟಾಯ್ಸ್ ಇಂದ ಆಡ್ತೀರಾ? ಇಲ್ಲ, ನನಗೆ ಆಟಿಕೆ ಅಂಗಡಿ ಇದೆ. ಈಗ ನಗರದ ಆಟಿಕೆ ಮಾರಾಟ ಮಾಡ್ತೀನಿ. ನೀವ್ಯಾರು? ಇವ್ರು ನನ್ನ ಮೊಮ್ಮಕ್ಕಳು ಮಗ. ನಿನ್ನ ಹಾಗೆ ಇವರು ಪಟ್ಟಣದಲ್ಲಿ ನನಗೆ ಬಹಳ ಸಹಾಯ ಮಾಡಿದ್ರು, ಮತ್ತೆ ಇಲ್ಲಿಗೆ ಬಿಡೋಕ್ಕೂ ಬಂದಿದ್ದಾರೆ. ಬನ್ನಿ ಮಕ್ಕಳೇ. ಥ್ಯಾಂಕ್ ಯು. ನಿಮ್ಗೆ ಎಲ್ರಿಗೂ ಬಹಳ ಬಹಳ ಥ್ಯಾಂಕ್ ಯು. ಅಜ್ಜಿ ಬಂದ್ರು. ಅಜ್ಜಿ ಬಂದ್ರು, ಅಜ್ಜಿ ಬಂದ್ರು. ಬಾಸ್ ಇವರು ತುಂಬಾ ಜನ ಇದ್ದಾರೆ. ಹಾ, ಏಕ್ದಮ್ ನಮ್ಮ ಪರಿವಾರದ ರೀತಿ. ನಾವು ಕೂಡ ಬಹಳ ಜನ ಇದ್ವಿ. ಆದ್ರೆ ನಾವೀಗ 3 ಜನ ಇರೋದು. ಇವರೆಲ್ಲ ಸೇರಿ ಒಂದೊಂದು ಹೊಡ್ತಾ ಕೊಟ್ರು ನಾವೆಲ್ಲ ಊದ್ಗೊಳ್ಳೋ ರೊಟ್ಟಿ ತರ ಆಗ್ಬಿಡ್ತೀವಿ. ಏನು ಆಗಲ್ಲ. ರಾತ್ರಿ ಬಚ್ಚಿಟ್ಕೊಂಡು ಡಾಟ್ ಗನ್ ಕದ್ದು ಓಡೋಗೋಣ. ಈಗ ಡಾನ್ಸ್ ಎಂಜಾಯ್ ಮಾಡು. ಜಾಯಿಂಟ್ ಫ್ಯಾಮಿಲಿ ಫೀಲ್ ಮಾಡು. ನನಗಂತೂ ಇದು ಫೀಲ್ ಆಗ್ತಾ ಇದೆ. ಇವ್ರಿಗೇನಾದ್ರೂ ನಮ್ ಬಗ್ಗೆ ಗೊತ್ತಾದ್ರೆ ಹೊಡೆದು ಎಲ್ಲಾ ಜಾಯಿಂಟ್ ಅನ್ನ ಲೂಸ್ ಮಾಡಿಬಿಡ್ತಾರೆ. ಏನ್ ಮಾಡ್ತಿದ್ಯಾ? ನಮ್ಮೆಲ್ರಿಗೂ ಹೊಡೆಸ್ತೀಯೇನೋ? ಅರೆ ಕುಣಿತಾನೇ ಇರ್ತೀರಾ? ಅತಿಥಿಗಳಿಗೆ ಇರೋಕೆ ವ್ಯವಸ್ಥೆ ಮಾಡಿ ಮತ್ತೆ ಚೆನ್ನಾಗಿ ನೋಡ್ಕೊಳ್ಳಿ. ಹಾ, ಹೇ, ಇಷ್ಟೊಂದು ದೊಡ್ಡ ಬಂಗ್ಲೆ ಇದೆ. ಯಾರಿಗೆ ಎಲ್ಲಿ ಉಳ್ಕೋಬೇಕು ಉಳ್ಕೊಳ್ಳಿ. ಇವತ್ ಸಂಜೆ ಹಳ್ಳಿಯಲ್ಲಿ ಪಾರ್ಟಿ ಇದೆ. ಅರೆ, ಅಡಿಗೆ ಆಗುವಲ್ಲಿವರೆಗೆ ಸ್ವಲ್ಪ ಹಾಡು ಕುಣಿತಲಾಗಲಿ. ಬಾರಿಸಿ ಡೋಲು. ಬಾಸ್, ನಾನು ಗ್ಯಾಂಗ್ನ ಬೇರೆ ಸದಸ್ಯರನ್ನ ಕರೆದಿದ್ದೀನಿ. ಇದೇ ಸರಿಯಾದ ಸಮಯ. ಗುಂಪಿನಲ್ಲಿ ಸೇರ್ಕೊಂಡ್ಬಿಡಿ. ಡಾಟ್ ಗನ್ ಕಿತ್ಕೊಂಡು ಓಡಿ ಹೋಗೋಣ. ಅರೆ, ನೀನು ಮತ್ತೆ ವೇಷ ಬದಲಿಸ್ಕೊಂಡು ಬೆಟ್ಟತನಕ್ಕೆ ಬಂದ್ಯಾ? ಅಯ್ಯ, ನಾನು ಎಷ್ಟೇ ವೇಷ ಬದಲಿಸ್ಕೊಂಡ್ರು ಇವನಂತೂ ನನ್ನ ಗುರುತಿಸ್ಬಿಡ್ತಾನೆ. ಹಾಗೆ ಓಡೋದ್ರಲ್ಲೇ ಕ್ಷೇಮವಿದೆ. ಹನಿ, ಏನ್ ಮಾಡ್ತಿದ್ದಿ? ತಮ್ಮ, ಆ ಬೆಳಿಗ್ಗೆಯಿಂದ ಪೆಟ್ಟು ತಿಂತಿದ್ದಲ್ಲ, ಅವನು ಮತ್ತೆ ಪೆಟ್ಟು ತಿನ್ನೋಕೆ ಬಂದಿದ್ದಾನೆ. ಅವನಿಗೆ ಹೊಡಿತಿದ್ದೆ. ಏನು? ಜೋರ್ದಾರ್ ಪೋಪಟ್. ಆ ಗೂಂಡ ಹಳ್ಳಿಗೆ ಬಂದ್ಬಿಟ್ರು. ಅಜ್ಜಿಗೆ ಅಪಾಯ ಇದೆ, ಹುಡುಕಿ. ಅಲ್ಲಿದ್ದಾರೆ, ಹೊಡೀರಿ. ಹಾ, ಸಿಕ್ಬಿಟ್ಟೆ ನೋಡಿ. ಈಗ ಹೊಡಿತೀನಿ. ಇದು ಜಾಸ್ತಿ ಆಯ್ತು. ಗನ್ ಕಿತ್ಕೊಳ್ಳಿ. ಕತ್ತೆ, ಗನ್ ನಿನ್ನ ಬಳಿನೇ ಇದೆ. ಅರೆ, ಡಾಟ್ ಗನ್ ಕಿತ್ಕೊಳ್ಳಿಕ್ಕೆ ಹೇಳ್ತಿದ್ದೀನಿ. ಬಬ್ಲೋನೆ ಬಿಟ್ಟು ಬಿಡು.
ನೀನು ಗನ್ನ ಬಿಡು, ನಂತರ ನಾನು ಬಬ್ಲುಗೆ ಬಿಡ್ತೀನಿ. ಗನ್ ಕಿತ್ಕೊಳ್ಳಿ. ಇಲ್ಲ, ಅಮ್ಮನಿಗೆ ಯಾರು ಏನು ಮಾಡಬಾರದು. ಬಾಸ್, ನಿಮ್ದೇ ಜನಕ್ಕೆ ಯಾಕೆ ಹೊಡಿತಿದ್ದೀರಿ? ಅಮ್ಮ ಇವನು ಗುಂಡಗಳ ಕಡೆಯವನ ನಮ್ಮ ಕಡೆಯವನ? ಗೊತ್ತಿಲ್ಲ, ಗುಂಡ ಬಹಳ ಹೇಳ್ತಿದ್ದಾರೆ, ಇವ್ರು ಅವರಿಗೆ ಹೊಡಿತಿದ್ದಾರೆ. ಬಾಸ್, ಗ್ಯಾಸ್ ತುಂಬಿಕೊಳ್ತು, ನಾನು ಮೇಲೆ ಹೋಗ್ತಿದ್ದೀನಿ. ಈಗ ಮೇಲೆ ಹೋಗ್ತಾ ಇದ್ದಿ, ಈಗ ಒಳಗೆ ಹೋಗ್ತಿ. ಅರೆ ನಿಲ್ಲು, ನಮ್ಮ ಹಳ್ಳಿಯವರಿಗೆ ಯಾಕೆ ಹೊಡಿತಿದ್ರಿ ಸಾಹೇಬ್ರೆ? ಈಶ್, ಗನ್ ಕೊಳ್ಳಿ, ನೀನು ಹಿಡ್ಕೊಳ್ಳಿ. ಇನ್ಸ್ಪೆಕ್ಟರ್ ಪಾಂಡಾ, ಏನ್ ನಡೀತಿದೆ? ಯಾರಿವ್ರು? ಅಂಡರ್ ವರ್ಲ್ಡ್ ನವರು. ಇವನು ಡಾನ್ ಕಂಚೇಲಾಲ್. ಏನು? ಏನು? ಮತ್ತೆ ಈ ಲೇಡಿ ಅಂಗಡಿಯಿಂದ ಗನ್ ಕದ್ದಿದ್ದಾಳೆ. ಹಾ, ಇಲ್ಲಿ ನೋಡಿ. ಮಗ, ನೀನು ನನ್ನನ್ನ ಭೇಟಿ ಮಾಡಕ್ ಇಲ್ಲಿವರೆಗೆ ಬಂದ್ಯಾ? ಹೌದು ಅಮ್ಮ. ಇವನು ತನ್ನ ಗನ್ ತಗೊಳಕ್ ಬಂದಿದ್ದು. ಇವನು ಬಹಳ ದೊಡ್ಡ ಗೂಂಡ. ನೀನು ಗೂಂಡನಾ? ಹಾ, ಇಲ್ಲ, ನಾನು ಡಾನು, ದೊಡ್ಡ ಗುಂಡ. ನಾನ್ ನಿನ್ನ ಮಗ ಅಂತಿದ್ದೆ. ನೀನು ಗೂಂಡನಾ? ನೀನು ದೂರ ಹೊರಟು ಹೋಗು ನನ್ನಿಂದ. ಇದೇ ಹೊಡೆತದ ಅವಶ್ಯಕತೆ ಇತ್ತು ನನಗೆ. ಇದೇ ಹೊಡೆತದ ಅವಶ್ಯಕತೆ ಇತ್ತು. ಎಲ್ಲಿವರೆಗೂ ಅಮ್ಮ ಹೊಡೆತ ಕೊಡ್ತಿದ್ಲು ಅಲ್ಲಿವರೆಗೂ ನಾನು ಸರಿ ಇದ್ದೆ. ಆಮೇಲೆ ಅಮ್ಮ ಹೋದ್ಲು, ಹೊಡೆತ ಮುಗೀತು, ಮತ್ತೆ ಎಲ್ಲವೂ ಗಡಬಡ ಆಯ್ತು. ಈ ರೀತಿ ಕೆನ್ನೆಗ್ ಬಿಟ್ಟು ಜೈಲ್ನಲ್ಲಿ ಬಹಳ ಸಿಗುತ್ತೆ. ಎನಿ ಡೌಟ್? ಅಂದ್ರೆ ಜೈಲಲ್ಲಿ ಅಮ್ಮ ಎಲ್ಲಿ ಸಿಗ್ತಾರೆ? ಇವನಿಗೆ ಅಮ್ಮನ ಅಗತ್ಯ ಇದೆ. ಆ, ಆ, ನಿನಗೆ ಅಮ್ಮ ಸಿಗ್ತಾರೆ, ಆದ್ರೆ ನೀನು ಸುಧಾರಿಸ್ಬೇಕು. ನಿನ್ನ ತಪ್ಪಿನ ಶಿಕ್ಷೆ ಅನುಭವಿಸ್ಬೇಕು, ಅಲ್ವಾ ಅಜ್ಜಿ? ಹಾ ಮಗ, ಖಂಡಿತ ಸರಿಯಾಗಿ ಹೇಳ್ದೆ ನೀನು. ಮಾಡ್ತೀನಿ, ಎಲ್ಲನೂ ಮಾಡ್ತೀನಿ ಅಮ್ಮ. ಶಿಕ್ಷೆ ಅನುಭವಿಸಿದ್ಮೇಲೆ ನೀನು ಸಿಕ್ತಿಯಲ್ವಮ್ಮ? ಶಿಕ್ಷೆ ಅನುಭವಿಸಿದ್ಮೇಲೆ ಇಲ್ಲಿ ಬಾ ಮಗ. ನನಗೆ ಎಷ್ಟೊಂದು ಮಕ್ಳಿದ್ದಾರೆ ಇಲ್ಲಿ. ನೀನು ಕೂಡ ಇವರ ಜೊತೆ ಸೇರಿ ಕೃಷಿ ಮಾಡು. ಒಪ್ಪಿಗೆ ಇದೆ. ಎಷ್ಟೊಂದು ಉತ್ತಮವಾಗಿ ಫೀಲ್ ಆಗ್ತಿದೆ. ಈಗ ನನ್ನ ಹತ್ರ ಗಾಡಿ ಇದೆ, ಬಂಗ್ಲೆ ಇದೆ, ಸ್ವಲ್ಪ ಮಟ್ಟಿಗೆ ಬ್ಯಾಂಕ್ ಬ್ಯಾಲೆನ್ಸ್ ಇದೆ, ಅಮ್ಮ ಕೂಡ ಇದ್ದಾಳೆ, ಮತ್ತೆ ಅಮ್ಮನ ಮೊದಲ ಗುರುತಾದ ಡಾಟ್ ಗನ್ ಕೂಡ ಇದೆ. ಡಾಟ್ ಗನ್? ಹಾ, ಇವರು ಅಂಗಡಿಯಿಂದ ನನ್ನ ಅಮ್ಮನ ಗುರುತಾದ ಡಾಟ್ ಗನ್ ತಗೊಂಡಿದ್ರು. ಡಾಟ್ ಗನ್ ತಗೊಳ್ಳಿಕ್ಕಾಗಿ ಹಿಂಬಾಲಿಸಿದ್ದೆ, ಅಮ್ಮನೇ ಸಿಕ್ಬಿಟ್ಲು. ಈಶ್, ಅದು ಡಾಟ್ ಗನ್ನ. ನಾನು ಅಸ್ಲಿ ಗನ್ ಅಂತ ತಿಳ್ಕೊಂಡು ಕೇಸ್ ಮಾಡ್ತಿದ್ದೆ. ಅಂದ್ರೆ ಅಜ್ಜಿ ಮೇಲೆ ಈಗ ಯಾವ ಕೆಲಸ ಇಲ್ವಾ? ಇಲ್ಲ, ಆದ್ರೆ ಈ ಡಾನ್ ಮೇಲಿದೆ. ಸರ್, ಡಾನ್ ಸರೆಂಡರ್ ಆಗ್ತಾ ಇದ್ದಾನೆ. ಇವನು ಕೆಟ್ಟವನಲ್ಲ ನೋಡಿ, ಇವನಿಗೆ ಶಿಕ್ಷೆ ಕಮ್ಮಿ ಮಾಡಿ. ನೀವು ಯಾವಾಗಲೂ ಕಾನೂನಿಗೆ ಸಹಾಯ ಮಾಡಿದ್ದೀರಿ. ನೀವಂತೀರಿ ಅಂದ್ರೆ ನಾನು ಪೂರ್ತಿ ಪ್ರಯತ್ನ ಮಾಡ್ತೀನಿ. ಇವನು ಒಳ್ಳೆಯವನಾಗ ಬಯಸ್ತಾನೆ, ಒಂದು ಅವಕಾಶ ಕೊಡಿ. ನಾನು ಸುಧಾರಿಸ್ಲಿಕ್ಕೆ ಬಯಸ್ತೀನಿ, ಆದ್ರೆ ನನಗೊಂದು ಅವಕಾಶ ಆದ್ರೂ ಕೊಡಿ ಅಮ್ಮ. ನಾನು ಕೂಡ ನಿನ್ನ ಮಗನ ಹಾಗೆ. ನನಗೆ ಭರವಸೆ ಇದೆ ಕಣೋ, ನೀನು ಕರಡಿ ಆದ್ರೆ ಎತ್ತು ಕೂಡ ಹಾಕ್ತೀಯಾ. ಹಾಗೆ ನಾನು ಅಜ್ಜಿ ಕಣೋ, ಆದ್ರೆ ನಿನಗೆ ಅಮ್ಮನ ಹಾಗೆ ಕಾಣಿಸಿದ್ರೆ ಅಮ್ಮನೇ ಆಗ್ತೀನಿ. ಶಿಕ್ಷೆ ಅನುಭವಿಸ್ಲೇಬೇಕು ಕೆಟ್ಟ ಕೆಲ್ಸಕ್ಕೆ. ಶಿಕ್ಷೆ ಅನುಭವಿಸು, ಮತ್ತೆ ಇವರನ್ನೆಲ್ಲ ಕರ್ಕೊಂಡು ಹಳ್ಳಿಗೆ ವಾಪಸ್ಸು ಬಾ. ಅರೆ ನನ್ನ ಮಗ. ಪ್ರೀತಿ ಯಾರನ್ನು ಬೇಕಾದರೂ ಸುಧಾರಿಸಬಹುದು. ಎನಿ ಡೌಟ್?